ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲ? ಇವತ್ತಿನ ಎಪಿಸೋಡ್ ನೋಡಿ ಫ್ರೆಂಡ್ಸ್, ಯಾವುದು ಅಂತಂದರೆ ಒಂದು ಆರೋಗ್ಯಕರವಾದ ಚಟ್ನಿ ಪುಡಿ. ಅದಕ್ಕೆ ಏನಂದರೆ ಮಖಾನ, ಅಗಸೆ ಬೀಜ ಅಂದರೆ ಫ್ಲ್ಯಾಕ್ಸ್ ಸೀಡ್ಸು, ಹಾಗೆ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊಬ್ಬರಿ, ಹೀಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿಟ್ಟು ಮಾಡಿದ್ದೀನಿ. ತುಂಬ ಹೆಲ್ದಿ ಚಟ್ನಿ ಪೌಡರು. ಯಾಕಂದರೆ ಮಖಾನ ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ನಿಮಗೆಲ್ಲ ಗೊತ್ತಲ್ಲ ಎಷ್ಟು ಹೆಲ್ದಿ ಅಂತ ಅಂದ್ಬಿಟ್ಟು ಹೇಳ್ತಾ ಹೋದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಅದರಿಂದ ನಾನು ಇಷ್ಟೇ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನಾನು ಹೇಳ್ತೀನಿ, ನಾನು ಮೆಣಸಿನ ಪುಡಿ ಹಾಕಿದ್ದೀನಿ. ಮೆಣಸಿನ್ಕಾಯ್ದು ಅಂದಾಜಿಲ್ಲ, ಸೊ ಮೆಣಸಿನ ಪುಡಿ ಹಾಕಿದ್ದೀನಿ. ನೀವು ಮೆಣಸಿನ್ಕಾಯಿ ಹಾಕೋದಾಗಿದ್ರೆ ಮೆಣಸಿನ್ಕಾಯಿನ ಸ್ವಲ್ಪ ಹುರಿದ್ಬಿಟ್ಟು ಅದ್ರ ಜೊತೆಗೆ ಪೌಡ್ರ್ ಮಾಡಿ ಹಾಕ್ಬೋದು. ನಾನು ಮೆಣಸಿನ ಪುಡಿ ಹಾಕಿದ್ದೀನಿ, ಮನೇಲಿ ಮಾಡಿರೋದು. ಅಷ್ಟೇನೇ ಡಿಫ್ರೆನ್ಸು. ಈ ರೆಸಿಪಿನ ಫಾಲೋ ಮಾಡಿ ಹೇಗಾಗಿದೆ ಅಂತ ನೋಡಿ. ನಿಮ್ದೇನಾದರೂ ಅನಿಸಿಕೆಗಳಿದ್ದರೆ ನೀವು, ಅಥವಾ ಏನಾದರೂ ಅಡ್ಜಸ್ಟ್ಮೆಂಟ್ಸ್ ಇದ್ದರೆ ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೀರಿ, ನಾನು ಅದನ್ನು ಅಡಾಪ್ಟ್ ಮಾಡ್ತೀನಿ. ಹೀಗೆ ಈ ರೆಸಿಪಿನ ನಾನು ಇವತ್ತು ಯೂಟ್ಯೂಬಲ್ಲಿ ಪ್ರೆಸೆಂಟ್ ಮಾಡ್ತೀನಿ. ಮಖಾನ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಅಗಸೆ ಬೀಜ ಹಾಕಿಬಿಟ್ಟು ಚಟ್ನಿ ಪುಡಿ. ನನ್ನ ಚಾನಲ್ಗೆ ಎಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಮತ್ತು ಈ ಲಿಂಕ್ ನಾನು ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ ಅಂತ ಹೇಳಿಬಿಟ್ಟು ಇದೇ ಚಟ್ನಿ ಪುಡಿ ರೆಸಿಪಿನ ಯೂಟ್ಯೂಬ್ ಪ್ರೆಸೆಂಟ್ ಮಾಡ್ತೀನಿ. ಎಲ್ಲರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ನಿಮಗೆಲ್ರಿಗೂ ಆಧಾರದ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಚಟ್ನಿ ಪುಡಿ ರೆಸಿಪಿ ಜೊತೆ ಬಂದಿದ್ದೀನಿ. ಮಖಾನ ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಕೊಬ್ಬರಿ, ಇಷ್ಟೆಲ್ಲ ಹಾಕಿಬಿಟ್ಟು ಒಂದು ಒಳ್ಳೆ ಚಟ್ನಿ ಪುಡಿ. ಇಡ್ಲಿ ಜೊತೆಗೆ, ದೋಸೆಗೆ, ಜೋಳದ ರೊಟ್ಟಿಗೆ, ರಾಗಿ ರೊಟ್ಟಿಗೆ, ಚಪಾತಿಗೆ, ಅನ್ನದ ಜೊತೆಗೆ ಅಂದರೆ ಮೊಸರನ್ನದ ಜೊತೆ ಕೂಡ ಆಗುತ್ತೆ. ಈಗ 1 ಕಪ್ಪು ಮಖಾನ ಹಾಕಿಬಿಟ್ಟು ಒಂದು ಇದರಲ್ಲಿ ಪ್ಯಾನಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಹೇಗೆ ಹುರ್ಕೋಬೇಕು ಅಂತಂದರೆ ಕೈಯಿಂದ ಮುಟ್ಟಿದಾಗದು ಪುಡಿ ಆಗಬೇಕು. ಹಾಗೆ ಈಗ ನೋಡಿ, ಅದನ್ನು ಒಂದು ಕಡೆ ತೆಗೆದಿಡಿ ತಣ್ಣಗಾಗಲಿಕ್ಕೆ. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು ಚೆನ್ನಾಗಿ ನಾನು ತೊಳೆದು ಒಣಗಿಸಿ ಇಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಅದನ್ನು ಕೂಡ ಗರ್ಗರಿ ಆಗಬೇಕು, ಅದು ಮುಟ್ಟಿದ ತಕ್ಷಣ ಪುಡಿ ಆಗಬೇಕು. ಆ ಥರ ನೋಡಿ ಆಗುತ್ತೆ. ನೋಡಿ ಈಗ ಆಗ್ತಾಯಿದೆ. ಅದನ್ನು ಕೂಡ ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ 1.5 ಕಪ್ಪು ನಾನು ತುರಿದಿರುವಂತಹ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಅದೇ ಪ್ಯಾನ್ನಲ್ಲಿ ಹುರಿರಿ. ಹೈ ಫ್ಲೇಮ್ ಮಾಡಬೇಡಿ, ಯಾಕಂದರೆ ಇದು ಸ್ಟೀಲ್ ಪ್ಯಾನ್ ಅಲ್ವಾ, ಬೇಗ ಕರೆಕ್ಟ್ ಹೋಗಿಬಿಡುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗಿ ಗರಿಗರಿ ಆದರೆ ಸಾಕು. ಈಗ ಅದಕ್ಕೆ ನಾನು ಮನೇಲಿ ಮಾಡಿರುವಂತಹ ಮೆಣಸಿನ ಪುಡಿ ಹಾಕಿದ್ದೀನಿ. ಕಾಲು ಕಪ್ ಹಾಕಿದ್ದೀನಿ, ಕರೆಕ್ಟಾಗಿ ಆಗುತ್ತೆ. ತುಂಬ ಸ್ಪೈಸ್ ತಿನ್ನಲ್ಲ ನಾವು, ಖಾರ ತಿನ್ನಲ್ಲ. ಈಗ ಅದನ್ನು ಇನ್ನೊಂದು ಪ್ಯಾನ್ಗೆ ಅಥವಾ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಇಡಿ, ತಣ್ಣಗಾಗಲಿಕ್ಕೆ. ಈಗ ಆ ಸ್ಟೀಲ್ ಪ್ಯಾನ್ಗೆ 1/3 ಕಪ್ಪು ಅಗಸೆ ಬೀಜ ಹಾಕ್ಕೊಳ್ಳಿ. ಮತ್ತು ಲೋ ಫ್ಲೇಮಲ್ಲಿ ಇಟ್ಬಿಟ್ಟೇ ಅದನ್ನು ಹುರಿರಿ. ಅದು ಚೆನ್ನಾಗಿ ಸಿಡಿದು ಕ್ರ್ಯಾಕಲ್ ಆಗಬೇಕು. ಇವಾಗ ಇದು ಎಳ್ಳು ಹಾಕ್ದಾಗತ್ತಲ್ಲ ಹಾಗೆ ಅದು ಇವಾಗ ಆಯಿತು ನೋಡಿ, ಕ್ರ್ಯಾಕಲ್ ಆಗೋದು ತೋರಿಸ್ತಾ ಇದ್ದೀನಿ ನೋಡಿ, ಆಗ್ತಾಯಿದೆ ನೋಡಿ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹುರಿದ್ರೆ ಮಾತ್ರ ಅದು ಒಳಗೆ ತನಕ ಚೆನ್ನಾಗಿ ಹುರಿದು ಬರುತ್ತೆ, ಇಲ್ಲದಿದ್ದರೆ ಹಸಿ ಉಳಿದು ಬಿಡುತ್ತೆ. ಈಗ ಅದನ್ನು ಕೂಡ ತಣ್ಣಗಾಗಲಿಕ್ಕೆ ಇನ್ನೊಂದು ಬೌಲ್ಗೆ ಹಾಕಿ. ಈಗ ನಾನು ಇದು ಹುಣಸೆಹಣ್ಣು ಹಾಕ್ಲಿಕ್ಕೆ ಆವಾಗಲೇ ಮರ್ತುಬಿಟ್ಟೆ, ಕೊಬ್ಬರಿ ಜೊತೆ ಆಗಿದ್ದರೆ ಆಗೋಗ್ಬಿಡ್ತಿತ್ತು. ಈಗ ಅದನ್ನು ಸೆಪ್ರೇಟಾಗಿ, ಅದು ಬಿಸಿ ಇರುತ್ತಲ್ಲ ಆ ಪ್ಯಾನು, ಅದರಲ್ಲೇ ಚೆನ್ನಾಗಿ ಕೈ ಆಡಿಸಿ ಸಾಕಾಗತ್ತೆ. ಅದು ನೋಡಿ ಇವಾಗ ಡ್ರೈ ಆಯಿತು. ಹೌದಾ? ಈಗ ನಾವು ಹುರಿದಂಥ ಮಖಾನ, ಕರಿಬೇವಿನ ಸೊಪ್ಪು ಮತ್ತು ಅಗಸೆ ಬೀಜನ ಫಸ್ಟು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ 1 ಟೀ ಸ್ಪೂನು ಜೀರಿಗೆ ಹಾಕಿ, ಮತ್ತು 1/5 ಟೀ ಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ನೋಡಿ ಹಾಕೋಬೋದು ಬೇಕಾದರೆ. ಮತ್ತು ಬೆಳ್ಳುಳ್ಳಿ ಎಸಳು ಒಂದು 25 ಹಾಕಿದ್ದೀನಿ. ಇಡೀ ಬೆಳ್ಳುಳ್ಳಿ ಗಡ್ಡೆನೇ ಸುಲಿದ್ಬಿಟ್ಟು ಹಾಕಿದ್ದೀನಿ. ಈಗ ಮೀಡಿಯಮ್ ಕೋರ್ಸಾಗಿ ಇದು ಮಾಡ್ಕೊಳ್ಳಿ, ಬ್ಲೆಂಡ್ ಮಾಡ್ಕೊಳ್ಳಿ. ನಾನು ಮತ್ತೆ ಇದು ಹುಣಸೆಹಣ್ಣು ಹಾಕೋಕ್ಕೆ ಮರ್ತುಬಿಟ್ಟೆ. ಸೊ ಇವಾಗ ಹಾಕ್ಬಿಟ್ಟು ಒಂದು ಸತಿ ಅದನ್ನು ಬ್ಲೆಂಡ್ ಮಾಡ್ಕೊಳ್ಳಿ. ಈಗ ನೋಡಿ, ಅರ್ಧದಷ್ಟು ನಾನು ಈ ಬ್ಲೆಂಡ್ ಮಾಡಿರೋ ಮಿಕ್ಸ್ನ ಇವಾಗ ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಯಾಕಂದರೆ ಒಂದೇ ಸತಿ ಕೊಬ್ಬರಿ ಹಾಕಿಬಿಟ್ಟು ಮಾಡೋಕ್ಕಾಗಲ್ಲ, 2 ಬ್ಯಾಚಲ್ಲಿ ಮಾಡಬೇಕಾಗತ್ತೆ. ಸೊ ಇವಾಗ ಅರ್ಧ ಕೊಬ್ಬರಿನ ಇದಕ್ಕೆ ಹಾಕ್ಕೊಳ್ಳಿ, ಈ ಮಿಕ್ಸ್ಗೆ. ಮತ್ತು ಉಳಿದಿದ್ದ ಅರ್ಧ ಕೊಬ್ಬರಿನ ಆಮೇಲೆ ಹಾಕೋಬೋದು. ಈಗ ಇದನ್ನು ಬ್ಲೆಂಡ್ ಮಾಡ್ಕೊಳ್ಳಿ. ಫಸ್ಟು ಚೆನ್ನಾಗಿ ಮೀಡಿಯಮ್ ಕೋರ್ಸಾಗಿ ಮಾಡಿದ್ರೆ ಸಾಕು. ಇವಾಗ ನೋಡಿ, ಒಂದು ಸತಿ ಮಾಡಿರೋದನ್ನು ಹಾಕಿ ನೆಕ್ಸ್ಟ್ ಇನ್ನೊಂದು ಬ್ಯಾಚನ್ನು ಹಾಕೋದು ತೋರಿಸ್ತಾ ಇದ್ದೀನಿ. ಈಗ ಚಟ್ನಿ ಪುಡಿನ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಕೈಯಿಂದ ಮಿಕ್ಸ್ ಮಾಡಿದ್ರೆ ಮಾತ್ರ ಎಣ್ಣೆ ಪಶೆ ಬಿಟ್ಬಿಟ್ಟು ಚೆನ್ನಾಗಾಗುತ್ತೆ. ಈಗ ನೋಡಿ, ಈ ಚಟ್ನಿ ಪುಡಿನ ಇಡ್ಲಿ ಜೊತೆ, ದೋಸೆ ಜೊತೆಗೆಲ್ಲ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆಗೆ. ಬಾಯ್.